ಎಲ್ಲರಿಗೂ ನಮಸ್ಕಾರ. ಡಿಡಿಎನ್ಕೆ ಅಸೋಸಿಯೇಷನ್ಸ್ ಇಂಗ್ಲಿಷ್ ಅಕಾಡೆಮಿ ಆ್ಯಂಡ್ ಲೈಫ್ ಮೇಕಿಂಗ್ ಸರ್ವಿಸ್ನಿಂದ ನಾವಲ್ಗೆ ಮೇಡಮ್. ಈ ವಿಡಿಯೋದಲ್ಲಿ ಇವತ್ತು ನಾವು SSLC ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಅದರಲ್ಲಿ ಸ್ಟೋರಿ ರೈಟಿಂಗ್ ಇರುತ್ತೆ. ಓಕೆ, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಗಿವನ್ ಕ್ಲೂಸ್, ಆ್ಯಡ್ ಸಮ್ ಮೋರ್ ಪಾಯಿಂಟ್ಸ್ ಇಫ್ ನೆಸೆಸರಿ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ಏನಂದರೆ ಅವರು ಕೊಟ್ಟಿರುವಂತಹ ಕ್ಲೂಸ್ ಅನ್ನ ಉಪಯೋಗಿಸಿ ನಾವು ಆ ಒಂದು ಪೂರ್ತಿ ಪ್ಯಾರಾಗ್ರಾಫ್ ಅನ್ನ, ಇಟ್ ಮೇ ಬಿ ಅ ಸ್ಟೋರಿ, ಸಾಮಾನ್ಯವಾಗಿ ಏನಿರುತ್ತೆ ಅದು ಸ್ಟೋರಿ ಇರುತ್ತೆ. ಓಕೆ, ವಿ ಹ್ಯಾವ್ ಟು ರೈಟ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್, ಆಡಿಂಗ್ ಅವರ್ ಸೆಂಟೆನ್ಸಸ್, ನಮ್ಮ ವಾಕ್ಯಗಳನ್ನು ಸೇರಿಸಿ ಆ ಒಂದು ಕಥೆಯನ್ನು ನಾವು ಬರೀಬೇಕು. ಸಿ, ದಿಸ್ ಕ್ವಶನ್ ಈಸ್ ಫಾರ್ 4 ಮಾರ್ಕ್ಸ್, 4 ಮಾರ್ಕ್ಸ್ ಇರುತ್ತೆ. ಆದ್ದರಿಂದ ಇದು ಸರಳ ಮತ್ತು ಅಷ್ಟೇ ಮುಖ್ಯ ಆಗಿರುವಂಥದ್ದು. ಸ್ವಲ್ಪ ನೀವು ಕಲಿತ್ರೆ ಸಾಕು ಇದರಲ್ಲಿ. ಈಗ ಐ ಆಮ್ ಡೂಯಿಂಗ್ ಒನ್ ಸಚ್ ಎಕ್ಸಾಂಪಲ್ ಫ್ರಮ್ ದ ಪ್ರೀವಿಯಸ್ ಕ್ವಶನ್ ಪೇಪರ್, ಹಿಂದಿನ ಕ್ವಶನ್ ಪೇಪರ್ನಿಂದ ಒಂದನ್ನು ನಾವೀಗ ನೋಡೋಣ. ಈಗ ನೋಡಿ, ಇಲ್ಲಿ ಒಂದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಮಾಡುವಂಥ ಮಿಸ್ಟೇಕನ್ನು ನಾನು ಹೇಳ್ತೀನಿ. ಅಲ್ಲಿ ಆ ಸ್ಲೈಡನ್ನು ನೋಡಿದರೆ ಗೊತ್ತಾಗುತ್ತೆ, ನೀವು ಹಿಂದಿನ ಕ್ವಶನ್ ಪೇಪರ್ ನೋಡಿರ್ತೀರಿ SSLC ವಿದ್ಯಾರ್ಥಿಗಳು. ಮಧ್ಯೆ ಮಧ್ಯೆ ಏನಿದೆ ರೀ, ಬಿಟ್ಟ ಸ್ಥಳ. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ ಥರ ಇದೆ ಅದು, ಬಟ್ ಇಟ್ ಈಸ್ ನಾಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸಮ್ ಆಫ್ ದ ಸ್ಟೂಡೆಂಟ್ಸ್, ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತೀರಿ, ನೀವು ಅಲ್ಲಿ ಬಿಟ್ಟ ಸ್ಥಳ ತುಂಬುದೈತಿ ಅಂತ ಅಂದ್ಕೊಂಡು ನೀವೇನು ಮಾಡ್ತೀರಾ, ಎ, ಆಫ್, ಫಾರ್, ಫ್ರಾಮ್, ಹಿಂಗೆ ನಿಮ್ಗೆ ಏನು ತಿಳಿಯುತ್ತೋ ಅದನ್ನೇನು ಮಾಡ್ತೀರಿ, ತುಂಬ್ತೀರಿ. ನೋ, ದಟ್ ಈಸ್ ನಾಟ್ ಕರೆಕ್ಟ್. ದಯವಿಟ್ಟು ಆ ಮಿಸ್ಟೇಕನ್ನು ನೀವು ಮಾಡಬೇಡಿ. ಡೋಂಟ್ ಡೂ ದ್ಯಾಟ್ ಮಿಸ್ಟೇಕ್. ಸಿ, using the clues, adding our sentences, we have to write the story. Okay, look at this slide. What is the first clue? A poor wood cutter. Okay, so ಇಲ್ಲಿ ಅದನ್ನೇ ನಾವು ಸ್ಟಾರ್ಟಿಂಗ್ ಇಟ್ಕೊಳ್ಳೋದು ಬೇಡ. ಇದನ್ನ ನಾವು we will write the story in the past. ಇದನ್ನ ನಾವು ಪಾಸ್ಟ್ ಅಲ್ಲಿ ಬರೆಯೋಣ. ಈಗ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಒಬ್ಬ ಈಗ ಇದ್ದ, ಇದ್ದಳು, ರಾಜರಾಣಿ ಇದ್ರು, ಹಿಂಗೆಲ್ಲ ಹೇಳ್ತೀವಿ ನಾವು ಒಂದು ಕಥೆಯನ್ನು ಶುರು ಮಾಡಬೇಕಂದ್ರೆ. ಓಕೆ, ಸೊ ಇಲ್ಲಿನೂ ನೋಡ್ರಿ, ಟೆನ್ಸಸ್ ಅನ್ನ ಸ್ವಲ್ಪ ನಾವಿಲ್ಲಿ ನೆನಪಿಸಿಕೊಳ್ಬೇಕು. ಈಗ ಇದ್ದ, ಇದ್ದರು, ಹೀಗೆ ಬಿ ಇರುವಿಕೆಯನ್ನ ಪಾಸ್ಟ್ ಅಲ್ಲಿ ಹೇಳಬೇಕಾದ್ರೆ ನಾವೇನು ಯೂಸ್ ಮಾಡ್ತೀವಿ, ವಾಸ್ ಅಂಡ್ ವೇರ್. ಓಕೆ, ಸಿಂಗ್ಯುಲರ್ ಇದ್ರೆ ವಾಸ್, ಪ್ಲೂರಲ್ ಇದ್ರೆ ವೇರ್. ರೈಟ್? ಸೊ ಈಗ ನಾವೇನ್ ಮಾಡೋಣ, ದೇರ್ ವಾಸ್, ಅಲ್ಲಿ ಪುವರ್ ವುಡ್ ಕಟ್ಟರ್ ಅಷ್ಟೇ ಕೊಟ್ಟಾರ, ನಾವೇನ್ ಮಾಡ್ಬೇಕು, ಅದನ್ನ ವಾಕ್ಯ ಪೂರ್ತಿ ಮಾಡಬೇಕು. ದೇರ್ ವಾಸ್ ಅ ಪುವರ್ ವುಡ್ ಕಟ್ಟರ್. ಹೌದಾ? ಅಂದ್ರೆ ಇಲ್ಲಿ ನಮ್ದು ಒಂದು ವಾಕ್ಯ ರಚನೆ ಆಯ್ತು. ಅಂದ್ರೆ ಒಬ್ಬ ಬಡ ಏನ್ ಮಾಡಿದ್ರೆ, ಕಟ್ಟಿಗೆ ಕಡಿಯುವಂತ ಒಬ್ಬ ಬಡ ವ್ಯಕ್ತಿ ಇದ್ದ. ದೇರ್ ವಾಸ್, ಸೊ ಇಲ್ಲಿ ವಾಸ್ ಅನ್ನೋದು ಏನ್ ಹೇಳ್ತೈತ್ರಿ, ಇದ್ದ, ಇದ್ದಳು, ಇತ್ತು, ಭೂತಕಾಲದಲ್ಲಿ, ಪಾಸ್ಟ್. ಓಕೆ, ದೇರ್ ವಾಸ್ ಅ ಪುವರ್ ವುಡ್ ಕಟ್ಟರ್. ಓಕೆ, ನೆಕ್ಸ್ಟ್ ಏನಿದೆ ರೀ, ಕಟಿಂಗ್ ವುಡ್. ರೈಟ್? ಅಲ್ಲಿ ನಾವು ಗ್ಯಾಪ್ ಏನ್ ಬಿಟ್ಟ ಸ್ಥಳ ಇದ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ರೈಟ್? ಜಸ್ಟ್ ನಾವು ವಾಕ್ಯಗಳನ್ನ ಮಾಡ್ತಾ, ವಾಕ್ಯಗಳನ್ನ ಜೋಡಿಸ್ಕೊತಾ ಏನ್ ಮಾಡ್ಬೇಕು, ಹೋಗ್ಬೇಕು. ರೈಟ್? ಕಟಿಂಗ್ ವುಡ್, ಟ್ರೀ ಆನ್ ಅ ರಿವರ್ ಬ್ಯಾಂಕ್. ಟ್ರೀ ಆನ್ ಅ ರಿವರ್ ಬ್ಯಾಂಕ್. ರೈಟ್? ಸೊ ಏನ್ ಹೇಳುತ್ತಿದ್ರು ಅಂದ್ರೆ, ರಿವರ್ ಬ್ಯಾಂಕ್ ಅಂದ್ರೆ ಅರ್ಥ ಆಗುತ್ತಲ್ಲ, ನದಿಯ ದಂಡೆ. ರೈಟ್? ಅಂದ್ರೆ ನದಿಯ ದಡದ ಮೇಲೆ ಏನಿತ್ತು, ಒಂದು ಮರ ಇತ್ತು. ಆ ಮರವನ್ನ ಆತ ಏನ್ ಮಾಡ್ತಾ ಇದ್ದ, ಕಡಿತಾ ಇದ್ದ. ಓಕೆ, ಈಗ ಇತ್ತು ಅನ್ನೋದಕ್ಕೆ ಏನನ್ನ ಬಳಸಬೇಕು ಪಾಸ್ಟ್ ಅಂತ ಹೇಳಿದ್ರು, ವಾಸ್ ಮತ್ತು ವೇರ್. ಓಕೆ, ಸಿಂಗ್ಯುಲರ್ ವಾಸ್, ಪ್ಲೂರಲ್ ವೇರ್. ರೈಟ್? ಸೊ ಈಗ ಹೌ ಮೆನಿ ಟ್ರೀಸ್ ಅಲ್ಲೇ ಕೊಟ್ಟಾರ, ಓನ್ಲಿ 1 ಟ್ರೀ. ಸೊ ಇಟ್ ಈಸ್ ಸಿಂಗ್ಯುಲರ್. ಸೊ ಅಗೇನ್ ಹೆಂಗ್ ಮಾಡ್ಬೇಕು ನಾವು ಸೆಂಟೆನ್ಸ್ ಅನ್ನ, ದೇರ್ ವಾಸ್ ಅ ಟ್ರೀ. ಟ್ರೀ ಎಷ್ಟದವ್ರಿ, ಒಂದೇ. ಓಕೆ, ಹಿಂದಿನ ವಿಡಿಯೋಸ್ಗಳಲ್ಲಿ ನಾವು ಆರ್ಟಿಕಲ್ಸ್ ಅನ್ನ ನಾವು ಕಲ್ತಿದ್ದೀವಿ. ಸಿಂಗ್ಯುಲರ್. ಓಕೆ, ಅ ಟ್ರೀ, ಕಾನ್ಸನೆಂಟ್ ಸೌಂಡ್. ರೈಟ್? ದೇರ್ ವಾಸ್ ಅ ಟ್ರೀ. ಎಲ್ಲಿತ್ತು, on the bank of the river. On the bank of the river. Okay, so ನದಿಯ ದಡದ ಮೇಲೆ ಏನಿತ್ತು, ಒಂದು ಮರ ಇತ್ತು. There was a tree.
ಕಥೆಯನ್ನ ಒಂದಿಷ್ಟು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗ್ಬೇಕು. ಓಕೆ, ಸೊ ಈಗ ನೆಕ್ಸ್ಟ್ ಪಾಯಿಂಟ್ ಏನ್ ಬರುತ್ತೆ, ಅವನು ಏನ್ ಮಾಡಾತಿದ್ದ ಅಂದ್ರೆ ಆ ಒಂದು ಮರವನ್ನ ಕಡಿತಾ ಇದ್ದ. ಓಕೆ, ಪಾಸ್ಟ್ ಅಲ್ಲಿ ಕ್ರಿಯೆ ನಡೆದಿತ್ತು ಅಂತ ಹೇಳ್ಬೇಕಾದ್ರೆ ನಿಮಗೆ ಟೆನ್ಸಸ್ ಗೊತ್ತಿದ್ರೆ ಈಗ ನಾನು ಹೇಳೋದನ್ನ ಸ್ವಲ್ಪ ನೆನಪಿಸ್ಕೊಳ್ತಾ ಹೋಗ್ರಿ. ಕ್ರಿಯೆ ನಡೆದಿತ್ತು ಅಂತ ಹೇಳುವಾಗ ನಾವು ಪಾಸ್ಟ್ ಅಲ್ಲಿ ಏನ್ ಮಾಡ್ತೀವಿ, ವಾಸ್, ವೇರ್ ಪ್ಲಸ್ V1 ಪ್ಲಸ್ ING. ಓಕೆ, ನೋಡ್ರಿ, ಸಿಂಗ್ಯುಲರ್ ಇದ್ರೆ ವಾಸ್ V1 ING, ಪ್ಲೂರಲ್ ಇದ್ರೆ ವೇರ್ V1 ING. ರೈಟ್, ಇಲ್ಲಿ ಹೂ ವಾಸ್ ಕಟಿಂಗ್ ದ ಟ್ರೀ, ನೋಡ್ರಿ ಎ ಟ್ರೀ ಇದ್ದದ್ದು ನೀವು ಹಿಂದಿನ ವಿಡಿಯೋಸ್ ಅನ್ನ ನೋಡಿದ್ರೆ, ಆರ್ಟಿಕಲ್ಸ್ ಬಗ್ಗೆ ವಿಡಿಯೋಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ನಾನು ಹೇಳಿದ್ದೀನಿ, ಮೊದಲು ಯಾವುದು ಇಂಡೆಫಿನಿಟ್ ಇರುತ್ತೋ ಅದರ ಬಗ್ಗೆನೇ ನಾವು ಮಾತು ಮುಂದುವರಿಸಿದ್ರೆ ಏನಾಗುತ್ತಂತ ನಾವು ಕಲ್ತೀವಿ, ಡೆಫಿನಿಟ್ ಆಗುತ್ತಂತ ಕಲ್ತೀವಿ. ಸೊ ಇಲ್ಲಿ ಎ ಟ್ರೀ ಇದ್ದದ್ದು ಮತ್ತೆ ನಾವು ಅದ್ರ ಬಗ್ಗೆನೇ ಮಾತು ಮುಂದುವರಿಸಿದಾಗ ಅದು ಏನಾಗುತ್ತೆ, ದ ಟ್ರೀ. ಓಕೆ, ಇಲ್ಲಿ ಹೂ ವಾಸ್ ಕಟಿಂಗ್ ದ ಟ್ರೀ, ದಟ್ ವುಡ್ ಕಟರ್. ರೈಟ್, ಸೊ ಈಗ ಆಲ್ರೆಡಿ ನಾವು ಒಂದ್ಸತಿ ಹೇಳ್ಬಿಟ್ಟಿವಿ, ಪುವರ್ ವುಡ್ ಕಟರ್. ಅಗೇನ್ ಇಟ್ ಈಸ್ ನಾಟ್ ನೆಸೆಸರಿ, ಅವನನ್ನ ನಾವು ಏನಂತ ತಗೊಳ್ಳೋದಿಲ್ಲ, ಹಿ ಅಂದಾಗ ಸಿಂಗ್ಯುಲರ್, ಸಿಂಗ್ಯುಲರ್ ಇದ್ದಾಗ ವಾಸ್ ವೇರ್ ವಾಸ್ ಬರ್ಬೇಕಲ್ಲ, ಎಸ್. ಸೊ ಹಿ ವಾಸ್ V1 ಪ್ಲಸ್ ING, ಕಟ್, ಕಟ್ಟಿಂಗ್, ING ಹಚ್ಚುವಾಗ ಅದು ಡಬಲ್ ಟಿ ಆಗುತ್ತೆ, ಅದಕ್ಕೂ ಕೂಡ ಒಂದು ಗ್ರಾಮರ್ ರೂಲ್ ಇದೆ. ಓಕೆ, he was cutting the tree. A tree ಇದ್ದದ್ದು ಈಗ ನಿರ್ದಿಷ್ಟ ಆದದ್ರಿಂದ ಏನಾದ್ರಿ, the tree. He was cutting the tree. ಓಕೆ, ರೈಟ್, ನೋಡಿ ಎಷ್ಟು ಸಿಂಪಲ್ ಇದೆ. ಪಾಯಿಂಟ್ ಏನಿದೆ ರೀ, ಆಕ್ಸ್ ಫೆಲ್ ಇನ್ ಟು ದ ರಿವರ್ ಅಂತ ಅವ್ರು ಏನ್ ಮಾಡಿದ್ದಾರೆ, ನೆಕ್ಸ್ಟ್ ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಅಂದ್ರೆ ನಮ್ಗೆ ಒಂದಿಷ್ಟು ಹೆಚ್ಚು ಅಂಕಗಳು ಬೇಕು ಅಂದ್ರೆ ಒಂದಿಷ್ಟನ್ನ ನಾವು ಸೇರಿಸ್ಕೊಳ್ತಾ ಕಥೆಯನ್ನ ಏನ್ ಮಾಡಬೇಕು, ಚಂದಂಗೆ ನಾವು ಬರೀಬಹುದು. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಕಟ್ಟಿಗೆಯನ್ನ ಆತ ಕಡಿಬೇಕಾದ್ರೆ ಆ ಒಂದು ಕೊಡಲಿಗೆ ಏನಾದ್ರಿ ಬಿತ್ತು. ರೈಟ್, ಅವರೇ ಹೆಚ್ಚಾಗೆಲ್ಲ ಏನ್ ಮಾಡಿದ್ದಾರೆ, ಕೊಟ್ಬಿಟ್ಟಿದ್ದಾರೆ. ರೈಟ್, ಸೊ ಇಲ್ಲಿ ಈಗ ನಾವೇನ್ ಮಾಡೋದಂದ್ರೆ, ಹಿ ವಾಸ್ ಕಟ್ಟಿಂಗ್ ದ ಟ್ರೀ, ಒಂದ್ ಸ್ವಲ್ಪ ಕೂಡಿಸ್ಕೊಳ್ಳೋಣ, ಏನಂತ, ವಿತ್ ಆನ್ ಆಕ್ಸ್. ಈಗ ಯಾವುದಾದ್ರೂ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಒಂದು ಸಾಧನವನ್ನ ಏನ್ ಬಳಸ್ತೀವಲ್ಲ ಅಲ್ಲಿ ನಾವು ಪ್ರಿಪೋಸಿಷನ್ ಅನ್ನ ಏನನ್ನ ಬಳಸ್ತೀವಿ, ನಾವಿಲ್ಲಿ ವಿತ್ ಆನ್ ಆಕ್ಸ್. ನೋಡ್ರಿ, ಓವೆಲ್ ಸೌಂಡ್ ಇದೆ, ಇಲ್ಲಿ ಒಂದೇ ಆಕ್ಸ್ ಇದೆ, ಅದಕ್ಕೆ ಫಸ್ಟ್ ಟೈಮ್ ಆಕ್ಸ್ ಬಗ್ಗೆ ಹೇಳಾಕತ್ತೀವಿ, ಇಂಡೆಫಿನಿಟ್ ಐತಿ, ಅದಕ್ಕೆ ಆನ್ ಆಕ್ಸ್. ಇಲ್ಲಿ ಸ್ವಲ್ಪ ನಾನು ಆರ್ಟಿಕಲ್ಸ್ ಅನ್ನು ಕೂಡ ನೀವು ಇಲ್ಲಿ ರಿವೈಸ್ ಮಾಡ್ತೀನಿ, ವಿತ್ ಆನ್ ಆಕ್ಸ್. ನೆಕ್ಸ್ಟ್ ಏನು, ಆಕ್ಸ್ ಫೆಲ್ ಇನ್ ಟು ದ ರಿವರ್. ರೈಟ್, ಅವಾಗ ನೋಡ್ರಿ ಇಲ್ಲಿ ಆನ್ ಆಕ್ಸ್ ಇದ್ದುದು ಈಗ ನಾವು ಹೇಳ್ತೀವಿ ಏನಂದ್ರೆ ಅದೇ ಆಕ್ಸ್, ಅದೇ ಕೊಡಲಿ ಏನಾಯ್ತು, ನೀರಲ್ಲಿ ಬಿತ್ತು. ರೈಟ್, ದ ಆಕ್ಸ್, ಇಲ್ಲಿ ಆನ್ ಆಕ್ಸ್ ಇದ್ದುದು ಏನಾದ್ರಿ, ಡೆಫಿನಿಟ್. ಅದ್ರ ಬಗ್ಗೆನೇ ಮಾತು ಮುಂದುವರಿಸಿದ್ವಿ. ದ ಆಕ್ಸ್ ಅವರೇ ಕೊಟ್ಟು ಬಿಟ್ಟಿದ್ದಾರೆ ಇದನ್ನ, ಫೆಲ್. ಆಕ್ಚುಲಿ ಇದು ಏನಂದ್ರೆ ನಾವು ಟೆನ್ಸಸ್ ಅಲ್ಲಿ ನೋಡಿದ್ರೆ ಪಾಸ್ಟ್ ಅಲ್ಲಿ ಏನ್ ಆಯ್ತು ಅಂತ ಹೇಳುವಾಗ ನಾವೇನ್ ಮಾಡ್ತೀವಿ, ನಾವು ಏನ್ ನಡೀತು, ಇಲ್ಲೇನ್ ನಡೀತಮ್ಮ, ಕೊಡಲಿ ಏನಾಯ್ತು, ನೀರೊಳಗ ಬಿತ್ತು. ಓಕೆ, ಒಂದು ಕ್ರಿಯೆ ನಡೀತು ಅಂತ ಹೇಳ್ಬೇಕಾದ್ರೆ ಯಾವ ಕ್ರಿಯಾಪದ ಇರ್ತದಲ್ಲ ಅದನ್ನ V2 ಅಂದ್ರೆ ಪಾಸ್ಟ್ ಫಾರ್ಮ್. ಓಕೆ, ಆಕ್ಚುಲಿ ಇದು V1 ಏನ್ರಿ, ಫಾಲ್. ಹೌದಾ, ಆ ಫಾಲ್ ಇದ್ದುದು V2 ಒಳಗ ಏನಾದ್ರಿ, ಫೆಲ್. ಅವರೇ ಕೊಟ್ಟು ಬಿಟ್ಟಿದ್ದಾರೆ. ಇದರಲ್ಲಿ ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೂ ಕೂಡ ನಾವು ಈ ರೀತಿ ವಾಕ್ಯ ಮಾಡ್ತೀವಿ. ಓಕೆ, ದ ಆಕ್ಸ್ ಫೆಲ್ into the river. ರೈಟ್, ಸೊ ಆ ಕೊಡಲಿ ಏನಾದ್ರಿ, ಇಂಟು, ಹೊರಗಿನಿಂದ ಒಳಗೆ ಅಂತ ಹೇಳುವಾಗ ನಾವು ಪ್ರಿಪೋಸಿಷನ್ ನೋಡ್ರಿ ಇಂಟು ಅನ್ನ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ಆ ಆಕ್ಸ್ ಏನಾಯ್ತು, ಇಟ್ ಫೆಲ್ ಇಂಟು ದ ರಿವರ್. ನೆಕ್ಸ್ಟ್ ಪಾಯಿಂಟ್ ಏನ್ ಕೊಟ್ಟಾರೆ ಅವರು, ನೆಕ್ಸ್ಟ್ ಕ್ಲೂ ಏನ್ ಕೊಟ್ಟಾರ, ಗಾಡೆಸ್. ರೈಟ್, ನಡುವೆ ಒಂದು ಡ್ಯಾಶ್ ಐತಿ, ಆಮೇಲೆ ಗಾಡೆಸ್. ನಾವಿಲ್ಲಿ ಡ್ಯಾಶ್ ಬಗ್ಗೆ ಯೋಚನೆ ಮಾಡೋದು ಬೇಡ, ಮುಂದೆ ವಾಕ್ಯ ಏನ್ ಮಾಡೋದು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಸಿ, ಹಿ ವಾಸ್ ಅ ಪುವರ್ ವುಡ್ ಕಟ್ಟರ್. ಓಕೆ, ರೈಟ್, ಈಗ
ಏನಂದ್ರೆ ಮರವನ್ನ ಕಡಿತಾ ಇರಬೇಕಾದ್ರೆ ಏನಾಗ್ಬಿಡ್ತು, ಕೊಡ್ಲಿ ನೀರಲ್ಲಿ ಬಿದ್ದು ಬಿಡ್ತು. ರೈಟ್, ಇಲ್ಲಿ ನಾವು ಒಂದಿಷ್ಟು ತಲೆ ಓಡಿಸಿ ಏನ್ ಮಾಡ್ಬೇಕು, ವಾಕ್ಯಗಳನ್ನ ಜೋಡಿಸ್ಕೋಬೇಕು. ಅವನ ಕಡೆ ಏನಿತ್ತಪ್ಪ, ಒಂದೇ ಒಂದು ಕೊಡಲಿ ಇತ್ತು, ಅದು ನೀರಲ್ಲಿ ಬಿದ್ದದ್ರಿಂದ ಅವನಿಗೆ ಏನಾಯ್ತು, ಚಿಂತೆ ಆಯ್ತು ಅಂತ ನಾವು ಸ್ವಲ್ಪ ಕಲ್ಪನೆ ಮಾಡಿಕೊಂಡು ಕಥೆಯನ್ನ ಜೋಡಿಸ್ಕೋಬೇಕು. ಇಲ್ಲಿ ನೋಡ್ರಿ, ಪಾಸ್ಟ್ ಅಲ್ಲಿ ನಾವು ಕಥೆಯನ್ನ ಎದ್ರೊಳಗೆ ಬರಾಕತ್ತೀವಿ, ಪಾಸ್ಟ್ ಒಳಗೆ ಬರಾಕತ್ತೀವಿ. ಈ ಭೂತಕಾಲದಲ್ಲಿ ಏನ್ ಹೊಂದಿದ್ರು, ಅವ್ರ ಕಡೆ ಏನಿತ್ತು ಅಂತ ನಾವು ಹೇಳ್ಬೇಕಾದ್ರೆ ಏನನ್ನ ಬಳಸ್ತೀವಿ ಅಂದ್ರೆ, ನಾವು ಏನ್ ಬಳಸ್ತೀವಿ, ಹ್ಯಾಡ್. ಓಕೆ, ಹ್ಯಾಡ್ ಪ್ಲಸ್ ನೌನ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಇಲ್ಲಿ ಅವನ ಹತ್ರ ಏನಿತ್ತು, ಒಂದು ಆಕ್ಷನ್ ಇತ್ತು, ಓನ್ಲಿ ಒನ್. ಸೊ ನೋಡಿ, ಹಿ ಹ್ಯಾಡ್, ಓಕೆ, ಓನ್ಲಿ ಒನ್ ಆಕ್ಸ್. ಅವನ ಹತ್ರ ಕೇವಲ ಒಂದೇ ಒಂದು ಕೊಡಲಿ ಇತ್ತು. ಓಕೆ, ಸೊ ವೆನ್ ಇಟ್ ಫೆಲ್ ಇನ್ ಟು ದ ರಿವರ್, ಪಾಪ ಬಡವ ಒಂದೇ ಒಂದು ಕೊಡಲಿ ಇತ್ತು, ಅದು ಏನಾದ್ರಿ, ಇಟ್ ಫೆಲ್ ಇನ್ ಟು ದ ರಿವರ್. ಸೊ ಏನಾಗುತ್ತೆ ಅವನಿಗೆ, he had only one axe. Okay, he was, ಆಗ ಅವ ಯಾವ ಸ್ಥಿತಿಯಲ್ಲಿ ಇದ್ದ, ಚಿಂತೆಯಲ್ಲಿ ಇದ್ದ. he was worried. ಓಕೆ, ಅಥವಾ ನಿಮಗೆ ಇದನ್ನು ಹೇಳೋದಕ್ಕೆ ಕಷ್ಟ ಆದ್ರೆ, he was ಏನ್ ಬರೆಯುವುದು, ಸ್ಯಾಡ್, ದುಃಖಿಯಾಗಿದ್ದ. ಇದ್ದ, ಇತ್ತು ಅಂತ ಹೇಳ್ಬೇಕ್ರೆ ಆಗ್ಲಿ ನಾನು ಆರಂಭದಲ್ಲಿ ಶುರು ಮಾಡ್ಬೇಕಾದ್ರೆ ಹೇಳಿದ್ದೇನೆ, ವಾಸ್. ಓಕೆ, he was worried, he was sad. ಓಕೆ, ಸೊ ಅಲ್ಲಿ ಇಷ್ಟು ನಾವು ಮಧ್ಯದಲ್ಲಿ ಏನ್ ಮಾಡಿದ್ವಿ, ವಾಕ್ಯಗಳನ್ನ ನಾವು ಜೋಡಿಸಿಕೊಂಡ್ವಿ. ಓಕೆ, ಈಗ ಗಾಡೆಸ್ ಅಂತ ಅಲ್ಲಿ ಕೊಟ್ಟಿದ್ದಾರೆ, ಹೌದಾ? ಸೊ ಇಲ್ಲಿ ನಮಗೆ ಸಾಮಾನ್ಯವಾಗಿ ಈ ಕಥೆ ಎಲ್ಲರಿಗೂ ನಿಮ್ಗೆ ಗೊತ್ತಿರುತ್ತೆ, ಒಬ್ಬ ದೇವಿ ಏನಾಗ್ತಾಳಲ್ಲಿ ಕಾಣಿಸಿಕೊಳ್ತಾಳೆ. ಓಕೆ, ಸೊ ಈಗ ನಾವು ಆ ವಾಕ್ಯವನ್ನ ಈಗ ಹೇಗೆ ನಾವು ಮಾಡ್ಕೊಳ್ಳೋದು, ರೈಟ್? ಅ ಗಾಡೆಸ್ ಅಂದ್ರೆ ಒಬ್ಬ ದೇವತೆ, ರೈಟ್? ಅ ಗಾಡೆಸ್, ಓಕೆ, ಅಪಿಯರ್ಡ್, ಕಾಣಿಸಿಕೊಂಡ್ರು. ಕಾಣಿಸಿಕೊಳ್ಳೋದಕ್ಕೆ ನಾವೇನಂತ ಹೇಳ್ತೀವಿ, ಅಪಿಯರ್ಡ್. ಅಥವಾ ಇದನ್ನ ನಾವು ಹೆಂಗ್ ಬರೀಬಹುದು, ಆ ನದಿನಲ್ಲಿ ಏನಂದ್ರೆ ಒಬ್ಬ ದೇವತೆ ಬಂತು. ಓಕೆ, ಅ ಗಾಡೆಸ್ ಕೇಮ್ ಫ್ರಮ್ ದ ರಿವರ್, ಅಥವಾ a goddess appeared in the river. ಆ ನದಿಯಲ್ಲಿ ಒಬ್ಬ ಏನ್ ಮಾಡಿದ್ರಿ, in the river, ಒಬ್ಬ ದೇವತೆ ಏನ್ ಮಾಡಿದ್ರಿ, ಕಾಣಿಸಿಕೊಂಡು. ಹೌದಾ? ಆಗಲೇ ಹೇಳಿದ್ದಲ್ಲ, ಏನ್ ಆಯ್ತು ಅಂತ ಹೇಳ್ಬೇಕಾದ್ರೆ ಏನನ್ನ ಬಳಸ್ಬೇಕಂತ ಹೇಳಿದ್ರಿ, ವಿ2. ಅಪಿಯರ್, ಅಪಿಯರ್ ಇದ್ದದ್ದು ಅದರದ ವಿ2 ಫಾಸ್ಟ್ ಫಾರ್ಮ್ ಏನಾದ್ರಿ, ಅಪಿಯರ್. a goddess appeared in the river. Okay, next point ಏನ್ ಕೊಟ್ಟಾರಿ, ಗೋಲ್ಡನ್ ಆಕ್ಸ್ ಅಂತ ಕೊಟ್ಟಾರ. ಅದರ ನೆಕ್ಸ್ಟ್ ಕೊಟ್ಟಾರ ರೆಫ್ಯೂಸ್ಡ್ ಅಂತ ಕೊಟ್ಟಾರ. ಒಂದಿಷ್ಟು ವೊಕ್ಯಾಬ್ಯುಲರಿ ಅಂದ್ರೆ ಪದಗಳ ಅರ್ಥ ನಮ್ಗೆ ಗೊತ್ತಿರಬೇಕು, ರೈಟ್? ಸೊ ಇಲ್ಲಿ ದೇವಿ ಏನ್ ಮಾಡ್ತಾಳ, ಮೊದಲು ಅವನಿಗೆ ಏನ್ ಕೊಡ್ತಾಳ್ರಿ, ಗೋಲ್ಡನ್ ಆಕ್ಸ್ ಅನ್ನ ಕೊಡ್ತಾಳೆ, ಹೌದಾ? ಆದ್ರೆ ಆಕೆ ಕೇಳ್ತಾಳ ಮೊದಲ, ಯಾಕಪ್ಪ ನೀನು ದುಃಖಿಯದಿ ಅಂತ ಕೇಳ್ತಾನೆ. ಅವಾಗ ಅವ ಹೇಳ್ತಾನ, ನಂದ ಆಕ್ಸ್ ಏನಾಗೈತಿ, ನೀರಲ್ಲಿ ಬಿದ್ದೈತಿ ಅನ್ನೋದನ್ನ ಹೇಳ್ತಾನೆ. ಓಕೆ, ದ ಗಾಡೆಸ್ ಅಪಿಯರ್ಡ್ ಇನ್ ದ ರಿವರ್ ಅಂಡ್ ಆಸ್ಕ್ಡ್. ಓಕೆ, ಇದನ್ನ ನೀವು ಇಂಡೈರೆಕ್ಟ್ ನಾಗ ಎಲ್ಲ ಬರ್ಕೋತ ಅವ್ರ ಮಧ್ಯದ ಸಂಭಾಷಣೆಯನ್ನ ಬರ್ಕೋತ ಹೋದ್ರೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ನಿಮ್ಗೆ ಕಷ್ಟ ಆಗ್ಬೋದು. ನಾವಿಲ್ಲಿ ನೇರವಾಗಿನೇ ಬರೆಯೋಣ. A goddess appeared in the river and asked, okay, why are you, okay, why are you sad? ಇದನ್ನ ನಾನೆಲ್ಲ ಡೈರೆಕ್ಟ್ ಅಲ್ಲಿನೇ ಬರೀತಾ ಇದ್ದೀನಿ. ಓಕೆ, why are you sad? ಅಕಸ್ಮಾತ್ ಇದನ್ನೆಲ್ಲ ನೀವು ಇಂಡೈರೆಕ್ಟ್ ಮಾಡಿದ್ರೆ ಅದೆಲ್ಲ ಏನಾಗ್ತೈತಿ, and asked why he was sad, ಈ ರೀತಿ ಎಲ್ಲ ಆಗತ್ತೆ. ಯಾರು ಡೈರೆಕ್ಟ್ ಇಂಡೈರೆಕ್ಟ್ ಅಲ್ಲಿ ರಿಪೋರ್ಟೆಡ್ ಸ್ಪೀಚ್ ನಾಗ ಪರ್ಫೆಕ್ಟ್ ಅದಿರಿ ಅವರು ಈ ರೀತಿ ನೀವೇನ್ ಮಾಡ್ಬೋದು, ಪ್ರಯತ್ನವನ್ನ ಮಾಡಬಹುದು. ಇಲ್ಲ ಅಂದ್ರೆ ಈ ರೀತಿ ನಾವೇನ್ ಮಾಡ್ಬೋದು, ನೇರವಾಗಿನೇ ನಾವು ಬರೀಬಹುದು, ಹೌದಾ? ಅಂಡ್ ಆಸ್ಕ್ ವೈ ಆರ್ ಯು ಸ್ಯಾಡ್, ಹೌದಾ? ಅದಕ್ಕೆ ದ
ವುಡ್ ಕಟ್ಟರ್. ನೋಡ್ರಿ ಮೊದಲ ಅ ಪುವರ್ ವುಡ್ ಕಟ್ಟರ್ ಅಂತೀವಿ. ಈಗ ಅವ್ರ ಬಗ್ಗೆನೇ ಮಾತು ಮುಂದುವರಿಸಿದ್ರಿಂದ ಡೆಫಿನಿಟ್ ಆಗುತ್ತೆ. ಅಲ್ಲಿ ನಾವು ಏನ್ ತಗೊಂಡ್ವಿ, ದ ಅನ್ನು ತಗೊಂಡ್ವಿ. ದ ವುಡ್ ಕಟ್ಟರ್ ರಿಪ್ಲೈಡ್. ಹೌದಾ? ಓಕೆ, ಹಿ ರಿಪ್ಲೈಡ್ ಅಥವಾ ಹಿ ಸೇಡ್, ಯಾವ್ದಾದ್ರು ನೀವು ತಗೋಬಹುದು. ರೈಟ್? ಸೊ ಇಲ್ಲಿ ಏನಂತ ಹೇಳಿದವ, ಹಿ ಸೇಡ್. ಓಕೆ, ಮಾ ಆಕ್ಸ್ ಫೆಲ್ ಕೊಟ್ಟು ಬಿಟ್ಟಾರೆ ಅವರು. ಫೆಲ್ ಇಂಟು ದ ರಿವರ್. ಅವ ಏನಂತ ಹೇಳಿದ, ಮೈ ಆಕ್ಸ್ ಫೆಲ್ ಇಂಟು ದ ರಿವರ್. ಸೊ ಅವಾಗ ಆ ಗಾಡೆಸ್ ಏನ್ ಮಾಡ್ತಾನೆ, ಅಲ್ಲಿ ಏನ್ ಕೊಟ್ಟಾರ್ರಿ, ಗೋಲ್ಡನ್ ಆಕ್ಸ್ ಅಂತ ಕೊಟ್ಟಾರ. ಹೌದಾ? ರೈಟ್? ಸೊ ಇಲ್ಲಿ ಅವಾಗ ನಾವು ನೋಡ್ರಿ, ಈಗ ನಾವು ಏನಂತ ವಾಕ್ಯ ಮಾಡ್ಕೋಬೇಕು, ಆ ದೇವತೆ ಅವನಿಗೆ ಏನ್ ಕೊಟ್ಲು, ಗೋಲ್ಡನ್ ಆಕ್ಸ್ ಅನ್ನ ಕೊಟ್ಲು. ಓಕೆ, ಸೊ ಇಲ್ಲಿ ಎ ಗಾಡೆಸ್ ಇದ್ದುದು ಮತ್ತೆ ನಿರ್ದಿಷ್ಟ ಆಗಿದ್ರಿಂದ ಏನಾದ್ರಿ, ದ ಗಾಡೆಸ್. ದ ಗಾಡೆಸ್ ಕೊಟ್ಟಳು. ಓಕೆ, ಸೊ ಪಾಸ್ಟ್ ಅಲ್ಲಿ ಏನ್ ನಡೀತು ಅಂತ ಹೇಳ್ಬೇಕಾದ್ರೆ ಹೇಳಿದಲ್ಲ, ವೀಟು. ಕೊಡೋದಕ್ಕೆ ನಾವೇನ್ ಹೇಳ್ತೀವಿ, ಗಿವ್. ಗಿವ್ದ ವೀಟು ಏನು, ಗೇವ್. ಇದೆಲ್ಲ ಬೇಸಿಕ್ಸ್, ಇವೆಲ್ಲ ಗೊತ್ತಿರಬೇಕು. ಓಕೆ, ನಾವು ಹೇಳ್ತೀವಲ್ಲ ಇರ್ರೆಗ್ಯುಲರ್ ವರ್ಬ್ಸ್ ಅಂದ್ರೆ V1, V2, V3. ಓಕೆ, ಅದು ಕಂಪಲ್ಸರಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಅವನ್ನ ಓದಿ ಓದಿ ಪ್ರಾಕ್ಟೀಸ್ ಮಾಡಿ ಅವುಗಳನ್ನ ಕಡ್ಡಾಯವಾಗಿ ಕಲೀಲೇಬೇಕು. ದ ಗಾಡೆಸ್ ಗೇವ್ ಹಿಮ್, ಓಕೆ, ದ ಗೋಲ್ಡನ್ ಆಕ್ಸ್. ಮೊದಲಿಗೆ ಆ ದೇವತೆ ಏನ್ ಮಾಡಿದ್ಲು, ಗೋಲ್ಡನ್ ಆಕ್ಸ್. ಆದ್ರ ಅವನದೇನಿರ್ಲಿಲ್ರಿ, ಅದು ಗೋಲ್ಡನ್ ಆಕ್ಸ್ ಇರ್ಲಿಲ್ಲ, ಬಂಗಾರ. ಅವನ ಕಡೆ ಬಂಗಾರದ ಕೊಡ್ಲಿ ಇದ್ರೆ ಶ್ರೀಮಂತ ಇರ್ತಿದ್ದ. ಬಟ್ ಏನ್ ಕೊಟ್ಟಾರ ಅವರು ಸ್ಟಾರ್ಟಿಂಗ್, ಪುವರ್ ವುಡ್ ಕಟ್ಟರ್. ಓಕೆ, ಶಿ ಗೇವ್ ಹಿಮ್ ದ ಗೋಲ್ಡನ್ ಆಕ್ಸ್, ಹಿ ರೆಫ್ಯೂಸ್ಡ್. ಅಲ್ಲಿ ಕೊಟ್ಟು ಬಿಟ್ಟಾರ ರೆಫ್ಯೂಸ್ಡ್ ಅನ್ನೋದು. ನೀವು ಇಷ್ಟ ಕೂಡಿಸಿದ್ರೆ ಸಾಕು. ಹಿ ರೆಫ್ಯೂಸ್ಡ್. ಹಿ ರೆಫ್ಯೂಸ್ಡ್. ನೀವು ಇನ್ನೂ ಒಂದ್ ಸ್ವಲ್ಪ ಮುಂದೆ ಹೋಗ್ಬೇಕು ಅಂತ ನೀವು ಅಂದ್ಕೊಂಡ್ರೆ, ಹಿ ರೆಫ್ಯೂಸ್ಡ್ ದ ಗೋಲ್ಡನ್. ಹಿ ರೆಫ್ಯೂಸ್ಡ್ ದ ಗೋಲ್ಡನ್ ಆಕ್ಸ್. ಹೌದಾ? ಓಕೆ, ನೋಡಿ ಮತ್ತೆ ಮುಂದೆ ಕೊಡ್ತಾರ ಅವರು, ಸಿಲ್ವರ್ ಆಕ್ಸ್ ಅಂತ ಕೊಡ್ತಾರೆ. ಓಕೆ, ದೆನ್ ನಂತರ ಅಂತ ನಾವು ಹೇಳ್ಬೇಕಾದ್ರೆ, ದೆನ್ ದ ಗಾಡೆಸ್. ನೀವು ಗಾಡೆಸ್ ಅಂತ ಬರೀರಿ, ಇಲ್ಲ ಅಂದ್ರೆ ಬಹಳ ಗೊತ್ತಾಗ್ತೈತಿ ಅಂತ ಬರೆದ್ರೆ ಶಿ ಅಂತಾನು ತಗೋಬಹುದು. ದ ಗಾಡೆಸ್ ಅಂತ ಬರೆಯೋದು ಉತ್ತಮ. ದೆನ್ ದ ಗಾಡೆಸ್ ಆರ್ ಶಿ ಗೇವ್ ಹಿಮ್ ದ ಸಿಲ್ವರ್ ಆಕ್ಸ್. ಓಕೆ, ದ ಸಿಲ್ವರ್ ಆಕ್ಸ್. ರೈಟ್? ಮತ್ತೆ ಏನ್ ಕೊಡ್ತಾರೆ ಅವರು, ರೆಫ್ಯೂಸ್ಡ್. ಓಕೆ, ಮೊದಲು ಬಂಗಾರದ ಕೊಟ್ಲು, ಆಮೇಲೆ ಬೆಳ್ಳಿದ್ ಕೊಟ್ಲು. ಬೆಳ್ಳಿದನ್ನು ಆತ ಏನ್ ಮಾಡ್ತಾನಂದ್ರೆ ರೆಫ್ಯೂಸ್ ಮಾಡ್ತಾನೆ. ಹಿ ರೆಫ್ಯೂಸ್ಡ್ ಅಲ್ಲ ಅಂತ ಅಂದ್ರೆ ಅದು ನಾವು ಏನ್ ಮಾಡಿಲ್ಲ, ಸ್ವೀಕಾರ ಮಾಡಲಿಲ್ಲ. ಹಿ ರೆಫ್ಯೂಸ್ಡ್, ನೋಡಿ, ದ ಸಿಲ್ವರ್ ಆಕ್ಸ್. ರೈಟ್? ನೋಡ್ರಿ ಎಷ್ಟು ಸರಳ ಐತಿ. ಫೈನ್. ಆಮೇಲೆ ಏನ್ ಮಾಡ್ತಾಳೆ ಆ ಗಾಡೆಸ್, ಶಿ ಗೇವ್. ಅಲ್ಲಿ ಕೊಟ್ಟಾರಲ್ಲ, ಏನಂತ ಕೊಟ್ಟಾರಿ, ವುಡನ್ ಆಕ್ಸ್ ಅಂತ ಕೊಟ್ಟಾರೆ. ಹೌದಾ? ಆಮೇಲೆ ಏನ್ ಮಾಡ್ತಾರ, ಕಟ್ಟಿಗೆಯ ಕೊಂಡೆಯನ್ನ ಅವನಿಗೆ ಕೊಡ್ತಾನೆ. ಲೇಟರ್ ಹೇಳ್ಬೋದು, ದೆನ್ ಹೇಳ್ಬೋದು, ನಂತರ. ಓಕೆ, ಶಿ ಗೇವ್ ಹಿಮ್. ನೀವು ಇನ್ನೂ ಗೇವ್ ರಿಕ್ವೈಟ್ ಆಗಬಾರ್ದು ಅಂದ್ರೆ ಆಫರ್ಡ್ ಅಂತಲೂ ನೀವು ಏನ್ ಹಾಕೋಬಹುದು, ವರ್ಡ್ ಪದವನ್ನ ಬದಲಾವಣೆ ಮಾಡ್ಬೋದು. ಶಿ ಆಫರ್ಡ್ ಹಿಮ್, ಶಿ ಗೇವ್ ಹಿಮ್ a wooden, okay, wooden axe. Okay, so ಮುಂದೆ ಏನ್ ಕೊಡ್ತಾರೆ, ಅಕ್ಸೆಪ್ಟೆಡ್ ಅಂದ್ರೆ ರೆಫ್ಯೂಸ್ ಅಂದ್ರ ತಿರಸ್ಕಾರ ಮಾಡೋದು, ಬೇಡ ಅನ್ನೋದು. ಅಕ್ಸೆಪ್ಟ್ ಅಂದ್ರೆ ಅದನ್ನ ಏನ್ ಮಾಡೋದು, ಸ್ವೀಕಾರ ಮಾಡೋದು. ಅವಾಗ ಹಿ
ನೋಡಿ, ನಾವು ಒಂಚೂರು ಕೂಡಿಸ್ಕೊಳ್ಳೋದು. ಯಾವಾಗ ಅವ ಕಟ್ಟಿಗೆಯ ತನ್ನ ಕೊಡುಗೆಯನ್ನ ನೋಡಿದ್ರು ಅವನಿಗೆ ಸಂತೋಷ ಆಯ್ತು. ಅದನ್ನ ಆತ ಏನ್ ಮಾಡಿದ? ಸ್ವೀಕಾರ ಮಾಡಿದ. He was happy. He was happy. Okay? And accepted. And accepted his wooden axe. He accepted his wooden axe. Okay? So ನೋಡಿ, ಆಮೇಲೆ ಏನ್ ಕೊಡ್ತಾರೆ ಅವರು? ಗಾಡೆಸ್ ಗೇವ್ ಗೋಲ್ಡನ್ ಅಂಡ್ ಸಿಲ್ವರ್ ಏನಂದ್ರೆ ಆಕ್ಸಸ್ ಅಂತ ಕೊಟ್ಟಾರೆ. ಸೊ ವಾಟ್ ಡಸ್ ಇಟ್ ಶೋ? ಈ ಕತೆ ನಮಗೆ ಏನನ್ನ ಹೇಳುತ್ತೆ? that woodcutter, though he was a poor man, he was an honest man. ಆತ ಒಬ್ಬ ಏನಾಗಿದ್ದಾರೆ? ಪ್ರಾಮಾಣಿಕ ವ್ಯಕ್ತಿಯಾಗಿದ್ದ. ಓಕೆ, ಸೊ ಇಲ್ಲಿ ನೋಡಿ, ಅದನ್ನ ನಾವು ಏನ್ ಮಾಡ್ಬೇಕು? ಇಲ್ಲಿ ಆ ಪದವನ್ನ ಬಳಸಿ ನಾವು ವಾಕ್ಯವನ್ನ, ಕಥೆಯನ್ನ ಏನ್ ಮಾಡ್ಬೇಕು? ಇಲ್ಲಿ ಮುಂದುವರಿಸಬೇಕು. ಓಕೆ, ದ ವುಡ್ ಕಟರ್ ವಾಸ್, ದ ವುಡ್ ಕಟರ್ ಇದ್ದ, ಏನಿದ್ದ ಅವನು? ವಾಸ್ ಅಂದ್ರೆ ಹೇಳ್ತಾನ, ಇರುವಿಕೆ. ದ ವುಡ್ ಕಟರ್ ವಾಸ್ ಆನ್ ಆನೆಸ್ಟ್. ಮೊನ್ನೆ ಆರ್ಟಿಕಲ್ಸ್ ಹೇಳುವಾಗ ಹೇಳ್ತೀವಿ ನಿಮಗೆ, ಆನೆಸ್ಟ್ ಹೆಚ್ಚಿದ್ರು ಕೂಡ ಸೈಲೆಂಟ್ ಇರುತ್ತೆ. ಆನ್ ಆನೆಸ್ಟ್ ಮ್ಯಾನ್. ಓಕೆ, ಆತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇದ್ದ. ಓಕೆ, ಸೊ ಅವಳಿಗೆ ಏನಂತಂದ್ರೆ ಖುಷಿ ಆಯ್ತು. ಯಾರಿಗೆ? ದೇವತೆಗೆ. ಇವನ ಒಂದ ಪ್ರಾಮಾಣಿಕತೆಯನ್ನ ನೋಡಿ ಏನಾಯ್ತು? ಖುಷಿ ಆಯ್ತು. ಓಕೆ, ದ ಗಾಡೆಸ್ ವಾಸ್. ಓಕೆ, ನಿಮ್ಗ ಪದ ಸಂಗ್ರಹ ಚೆನ್ನಾಗಿತ್ತು ಅಂದ್ರೆ ಹ್ಯಾಪಿ ಬರಿಬಹುದು. ಹ್ಯಾಪಿ ಬದಲಾಗಿ ಏನಂತ ಬರಿಬಹುದು? ಪ್ಲೀಸ್. ಅಂದ್ರೆ ಪ್ಲೀಸ್ ಇಟ್ ಆಲ್ಸೋ ಮೀನ್ಸ್ ಹ್ಯಾಪಿ. ದ ಗಾಡೆಸ್ ವಾಸ್ ಹ್ಯಾಪಿ ಆರ್ ದ ಗಾಡೆಸ್ ವಾಸ್ ಪ್ಲೀಸ್. ಓಕೆ, ಯಾಕೆ ಅವಳಿಗೆ ಖುಷಿ ಆಯ್ತು? ಬಿಕಾಸ್ he was an honest man. The goddess was pleased. Okay, pleased. So she gave him ಏನೇನ್ ಕೊಟ್ರಿ? ಮತ್ತ ವುಡನ್ ಆಕ್ಸ್ ಅಂತ ತಗೊಂಡ. ಅದ್ರ ಜೊತೆಗೆ ಏನನ್ನ ಕೊಟ್ಲಿಕ್ಕೆ? ಮೊದಲ ಆತ ಏನ ಬೇಡ ಅಂದಿದ್ದಲ್ಲ. So she gave him the golden and silver, okay, silver axes. ನೋಡ್ರಿ, ಪ್ರಾಮಾಣಿಕತೆಗೆ ಯಾವಾಗಲೂ ಏನಂದ್ರೆ ಒಂದು ನಮಗೇನ್ ಸಿಗುತ್ತೆ? ಪ್ರಶಸ್ತಿ ಸಿಗುತ್ತೆ. ರೈಟ್? ನೋಡ್ರಿ, ಇಲ್ಲಿ ಮತ್ತೆ ಲಾಸ್ಟಿಗೆ ಏನ್ ಕೊಟ್ಟಾರ? ಬ್ಲೆಸ್ಸಿಂಗ್ಸ್ ಅಂತ ಕೊಟ್ಟಾರ, ಆಮೇಲೆ ಮಾರಲ್ ಅಂತ ಕೊಟ್ಟಾರ. ರೈಟ್? ಸೊ ಇಲ್ಲಿ ಆ ದೇವತೆ ಏನ್ ಮಾಡಿದ್ಲಪ್ಪ? ಅವನಿಗೆ ತನ್ನ ಆಶೀರ್ವಾದಗಳನ್ನ ಕೊಟ್ಲು. ಇಲ್ಲಿ ನೋಡ್ರಿ, ಆ ಒಂದು ಬಡ ವುಡ್ ಕಟ್ಟಾರ ಏನಾದ ಇವಾಗ? ಹಿ ಬಿಕೇಮ್ ಅ ರಿಚ್ ಮ್ಯಾನ್ ಬಿಕಾಸ್ ಆಫ್ ಹಿಸ್ ಆನೆಸ್ಟಿ. ಪ್ರಾಮಾಣಿಕತೆಯಿಂದ ಏನಾದ ಇವತ್ತವ? ಒಬ್ಬ ಶ್ರೀಮಂತ ವ್ಯಕ್ತಿ ಆದ. ಓಕೆ, the goddess blessed him. The goddess, okay, blessed him. ಅವನಿಗೆ ಏನ್ ಮಾಡಿದ್ಲು? ಆಶೀರ್ವಾದ. ಬ್ಲೆಸ್ ಅಂದ್ರೆ ಆಶೀರ್ವಾದ ಮಾಡೋದು. ಅಲ್ಲಿ ಬ್ಲೆಸ್ಸಿಂಗ್ಸ್ ಅಂತ ಕೊಟ್ಟಾರ. ಓಕೆ, ಸೊ ಶಿ ಅದನ್ನ ಬ್ಲೆಸ್ಸಿಂಗ್ಸ್ ಅಂತ ಅಲ್ಲಿ ಕೊಟ್ಟಿರೋ ಪದನೇ ಬಳಸ್ಬೇಕಂತೇನಿಲ್ಲ. ಅದನ್ನ ನಮ್ಮ ವಾಕ್ಯದಲ್ಲಿ ನಾವೇನ್ ಮಾಡ್ಬೇಕು? ಬಳಸಬೇಕು. ದ ಗಾಡೆಸ್ ಬ್ಲೆಸ್ಡ್ ಹಿಮ್. ಸೊ ಕೊನೆಯ ಪದ ಏನಿದೆ? ಮಾರಲ್. ಓಕೆ, ಸೊ ಇಲ್ಲಿ ಏನು ಮಾರಲ್? ಇದು ಒಂದು ನೀತಿಕತೆ. ಓಕೆ, ಏನಿದೆ ಇದರಲ್ಲಿ? ಇದು ಏನ್ ಹೇಳುತ್ತೆ ಅಂದ್ರೆ ಸತ್ಯ ಮತ್ತು ಪ್ರಾಮಾಣಿಕತೆಗೆ ಯಾವಾಗಲೂ ಏನಂದ್ರೆ ಒಂದು ಒಳ್ಳೆಯ ನಮಗೆ ಏನ್ ಸಿಗುತ್ತೆ? ಆಶೀರ್ವಾದ ಸಿಗುತ್ತೆ, ಅಥವಾ ಒಂದು ರಿವಾರ್ಡ್ ಸಿಗುತ್ತೆ. ಅದನ್ನ ನಾವು ಒಂದು ವಾಕ್ಯದಲ್ಲಿ ಹೇಗೆ ಹೇಳ್ಬೋದ್ರಿ? ದ ಟ್ರುತ್, ಅಥವಾ ಹಿಂಗೆ ಹೇಳ್ಬೋದು. ದ ಮಾರಲ್ ಆಫ್ ದ ಸ್ಟೋರಿ. The moral of the story is. The moral of the story is ಅಂತ ಹಾಕಿಬಿಟ್ಟು ಅದನ್ನ ನೀವು ಹೀಗೆ ಸಿಂಗಲ್ ಇನ್ವರ್ಟೆಡ್ ಕಾಮನ್ ಅಲ್ಲಿ ಏನಂತ ಬರೀಬಹುದು? The truth
ಪ್ರಾಮಾಣಿಕತೆ, ದ ಟ್ರುತ್ ಆರ್ ಆನೆಸ್ಟಿ, ಓಕೆ, ಈಸ್ ಆಲ್ವೇಸ್, ಆಲ್ವೇಸ್ ಅಂದ್ರೆ ಯಾವಾಗಲೂ, ಆಲ್ವೇಸ್ ಬ್ಲೆಸ್ಡ್, ಓಕೆ, ದ ಟ್ರುತ್ ಆರ್ ಆನೆಸ್ಟಿ ಈಸ್ ಆಲ್ವೇಸ್ ಬ್ಲೆಸ್ಡ್. ಅದಕ್ಕೆ ಯಾವಾಗಲೂ ಏನಂದ್ರೆ ದೇವರ ಏನಿರುತ್ತೆ ಅದಕ್ಕೆ ಅನುಗ್ರಹ ಇದ್ದೇ ಇರುತ್ತೆ, ಅದಕ್ಕೆ ನಮ್ಗೆ ಯಾವಾಗಲೂ ಒಳ್ಳೆಯದು ಹಾಗೆ ಆಗುತ್ತೆ. ನೋಡ್ರಿ, ಕೊಟ್ಟಿರುವಂತಹ ಕ್ಲೂಸ್ ಅನ್ನ ನಾವು ಬಳಸಿಕೊಂಡು ಒಂದಿಷ್ಟು ಪದಗಳನ್ನ ಕೊಟ್ಟಿದ್ದಾರೆ. ಆ ಪದಗಳಿಗೆ ಒಂದಿಷ್ಟು ಶಬ್ದಗಳನ್ನ ನಾವು ಸೇರಿಸ್ಬಿಟ್ಟು ಒಂದಿಷ್ಟು ಟೆನ್ಸಸ್ ಅನ್ನುವಂಥ ಬೇಸಿಕ್ಸ್ ಅನ್ನ ನೀವು ಕಲ್ತಿದ್ರೆ ಸರಳ ಇರುತ್ತೆ. ಅದನ್ನ ಅಲ್ಲಿ ಸರಿಯಾದ ರೀತಿಯಲ್ಲಿ ವ್ಯಾಕರಣಬದ್ಧವಾಗಿ ಒಂದಿಷ್ಟು ಆ ಪದಗಳನ್ನು ನೀವು ಸಹಾಯಕ ಕ್ರಿಯಾಪದ, ಮುಖ್ಯ ಕ್ರಿಯಾಪದಗಳನ್ನು ಜೋಡಿಸಿಕೊಂಡು ವಾಕ್ಯ ರಚನೆ ಮಾಡಿದ್ರೆ ಏನಾಗುತ್ತೆ, ಆ ಒಂದು ಸ್ಟೋರಿ ರೈಟಿಂಗ್ ಆಗುತ್ತೆ. ಓಕೆ, ಸೊ ಈ ರೀತಿ ನೋಡಿ ಎಷ್ಟು ಸಿಂಪಲ್ ಇದೆ. ಇಟ್ ಇಸ್ ವೆರಿ ಸಿಂಪಲ್. ಇಷ್ಟನ್ನ ನೀವು ಬರೆದ್ರೆ ಡೆಫಿನೆಟ್ಲಿ ನಿಮಗೆ SSLC-ನಲ್ಲಿ ಏನಂದ್ರೆ 4 ಮಾರ್ಕ್ಸ್ ಔಟ್ ಆಫ್ ಪಂಕ್ಚುವೇಶನ್. ಆಮೇಲೆ ಈ ರೀತಿ ಒಂದು ಪ್ಯಾರಾಗ್ರಾಫ್ ಅನ್ನ ಬರೀಬೇಕಾದ್ರೆ ಪಂಕ್ಚುವೇಶನ್ ಕರೆಕ್ಟ್ ಆಗಿರ್ಬೇಕು. ಎಲ್ಲಿ ಕ್ಯಾಪಿಟಲ್ಸ್, ಓಕೆ, ಎಲ್ಲಿ ಕ್ವಶನ್ ಮಾರ್ಕ್, ಎಲ್ಲಿ ಕಾಮಾ, ಫುಲ್ ಸ್ಟಾಪ್, ಓಕೆ. ಸೊ ಇವುಗಳನ್ನು ನೀವು ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲಾರ್ದೆ ಕರೆಕ್ಟಾಗಿ ನೀವು ಬರೆದಿದ್ದೆ ಆದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ 4 ಮಾರ್ಕ್ಸ್ ಔಟ್ ಆಫ್ 4. 4ಕ್ಕೆ 4 ಅಂಕವನ್ನು ಗಳಿಸುವಂತಹ ಸಾಧ್ಯತೆ ಖಂಡಿತ ಇದೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಒಂದು ಸ್ಟೋರಿ ರೈಟಿಂಗ್ ಅನ್ನ ಮಾಡಿದ್ದೀವಿ. ಮುಂದಿನ ವಿಡಿಯೋನಲ್ಲಿ ಏನಂದ್ರೆ ವಿ ವಿಲ್ ಡೂ ಅನದರ್ one more example of a story writing. Thank you for watching this video. ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಉಪಯೋಗ ಆಗುತ್ತೆ ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಥ್ಯಾಂಕ್ ಯು.